ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರೆಲ್ಲರೂ? ಬೀಡಿ ಕಟ್ತಾ ಇದ್ದೀನಿ. ಇಷ್ಟು ಫಾಸ್ಟಾಗಿ ಕಟ್ಟೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ಕಟ್ತಾ ಇದ್ದೀನಿ. ಇದು ವಿಡಿಯೋ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ನಾನು. ಇಷ್ಟು ಫಾಸ್ಟ್ ಕಟ್ಟೋರು ಇದ್ದಾರೆ, ಆದರೆ ನಾನು ಕಟ್ಟಲ್ಲ. ಇಷ್ಟಲ್ಲ, ಇದಕ್ಕಿಂತಲೂ ಫಾಸ್ಟ್ ಕಟ್ಟೋರು ಇದ್ದಾರೆ. ಇದು ಭಾರತ್ ಬೀಡಿ. ಇದರ ನೂಲು ಯೆಲ್ಲೋ ಕಲರ್ ಇರುತ್ತೆ. ಎಲ್ಲ ಬಿಸಾಡಬೇಕು. ಅದಂದರೆ ಎಲೆಯಲ್ಲೆಲ್ಲ ಬರ್ತದಲ್ಲ, ಅದೆಲ್ಲ ತೆಗಿಬೇಕು. ಹೊಗೆ ಸೊಪ್ಪು ಮಾತ್ರ ಹಾಕಬೇಕು, ಕಸ ಎಲ್ಲ ಬೇರೆ ಹಾಕಬಾರ್ದು. ಎರಡು ಸಲ ಮಾತ್ರ ನೂಲು ಇದು ಮಾಡಿ ಹಾಕಬೇಕು. ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದ್ರು, ಬೀಡಿ ಎಲೆ ಹೇಗಿರುತ್ತೆ ಅಂತ. ಬೀಡಿ ಎಲೆ ಅಂದರೆ ಕೆಲವೊಂದು ಸಲ ಅದು ಚೆನ್ನಾಗಿರಲ್ಲ, ಎಲೆ ಚೆನ್ನಾಗಿ ಬರಲ್ಲ. ಕೆಲವೊಂದು ಸಲ ತುಂಬ ಚೆನ್ನಾಗಿರುತ್ತೆ ಎಲೆ. ಇದು ತುಂಬ ಚೆಂದ ಇದೆ ಎಲೆ. ಇದು ಭಾರತ ಬೀಡಿಯಲ್ಲಿ ಕಡಿಮೆ ಎಲೆ ಚೆನ್ನಾಗಿಲ್ಲ ಅಂತ ಹೇಳೋದು, ಚೆನ್ನಾಗಿರುತ್ತೆ ಎಲೆ. ಮತ್ತು ಈ ಎಲೆ ಅಂದರೆ ಸ್ಮೂತಾಗಿರುತ್ತೆ. ಎಲೆ ಅಂದರೆ ಬೀಡಿ ಎಲೆ ಸ್ಮೂತಾಗಿರುತ್ತೆ. ಕೆಲವೊಮ್ಮೆ ದಪ್ಪ ಎಲೆ ಬರುತ್ತೆ, ಅದರಲ್ಲಿ ಅಷ್ಟು ಅದು ಸ್ಮೂತ್ ಇರಲ್ಲ, ಅದು ಕಟ್ಟಲಿಕ್ಕೆ ಅಷ್ಟು ಒಳ್ಳೆಯದಾಗಲ್ಲ ಎಲೆ. ಇದು ಸ್ಮೂತ್ ಇದ್ದರೆ ಒಳ್ಳೆಯದಾಗ್ತದೆ. ಮತ್ತು ನಾವು ಅದಕ್ಕೆ ಹೀಗೆ ಕುತ್ತಬೇಕಾದ್ರೆ 3 ಸಲ ಮಾತ್ರ ಇದು ಮಾಡಬೇಕು. ನೋಡಿ, ಇದರಲ್ಲಿ ಒಂದು ಎಲೆ ಆಗ್ತದೆ, ಒಂದು ಮಾತ್ರ. ಚೆಂದ ಇದೆ ಇದು ಎಲೆ, ಸ್ಮೂತ್ ಇದೆ. ನೋಡಿ, ನಾನು ಒಂದು ಎಲೆ ಇಟ್ಟು ತೋರಿಸ್ತೀನಿ. ಒಂದು ಮಾತ್ರ ಎಲೆ ಆಗೋದು ಇದರಲ್ಲಿ. ಹಾಗೆ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲರಿಗೂ. ಅದರಲ್ಲಿ ನೀರೆಲ್ಲ ಇದ್ದರೆ ತೆಗಿಬೇಕು ಎಲೆಯಲ್ಲಿ, ಇಲ್ಲದಿದ್ದರೆ ಅದು ಫಂಗಸ್ ಬರ್ತದೆ. ಬೀಡಿ ಕಟ್ಟಿದ ನಂತರ ಅದನ್ನು ಎಲ್ಲಿಯಾದರೂ ಬಿಚ್ಚಿದರೆ ಫಂಗಸ್ ಎಲ್ಲ ಬರ್ತದೆ. ಅದಕ್ಕೆ ನೀರಿನ ಪಸೆ ಇರಬಾರ್ದು, ತೆಗಿಬೇಕು. ಅದನ್ನು ಡ್ರೈ ಇರಬೇಕು. ಹೊಗೆ ಸೊಪ್ಪು ತಂಬಾಕೆಲ್ಲ ನಾವು ಒಣಗಿಸಿಡಬೇಕು ಬಿಸಿಲಲ್ಲಿ. ಬಿಸಿಲು ಇಲ್ಲದಿದ್ದರೆ ನಾವು ಒಲೆಯಲ್ಲಿ ಬೆಂಕಿ ಮಾಡುವಾಗ ಅಲ್ಲಿ ಸೈಡಲ್ಲಿ ಇಟ್ಟರೆ ಅದು ಒಣಗ್ತದೆ. ಒಣಗಿಸಿಯೇ ಬೀಡಿ ಕಟ್ಟಬೇಕು, ಆವಾಗ ಏನಾಗಲ್ಲ ಬೀಡಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ.